ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ಇವತ್ತು ನಿಮ್ ಜೊತೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಪ್ರಿಯಾಂಬಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಗಿನ್ ಆಗೋದೆ ಪ್ರಿಯಾಂಬಲ್ ಇಂದ. ಪ್ರಿಯಾಂಬಲ್ ನ ಇಂಟ್ರೊಡಕ್ಷನರಿ ಕ್ಲಾಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ನ ಇಂಟ್ರೊಡಕ್ಷನ್ ಕೊಡೋದು ನಮ್ಮ ಪ್ರಿಯಾಂಬಲ್. ಮೊದಲನೇದಾಗಿ ನಮ್ಮ ಪ್ರಿಯಾಂಬಲ್ ಜನರಲ್ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಮತ್ತೆ ಐಡಿಯಾಸ್ ನ ಸೆಟ್ ಮಾಡುತ್ತೆ. ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಮೂಲಕ ಯಾವ ಯಾವ ಒಂದು ಆಬ್ಜೆಕ್ಟಿವ್ಸ್ ಮತ್ತೆ ಗೋಲ್ಸ್ ಅನ್ನ ಅಚೀವ್ ಮಾಡ್ಬೇಕು ಅಂತ ಇದ್ದಾರೆ ಅನ್ನೋದನ್ನ ನಮ್ಮ ಪ್ರಿಯಾಂಬಲ್ ನಮ್ಗೆ ತಿಳಿಸ್ಕೊಡುತ್ತೆ. ಹಾಗಾಗಿನೇ ಎನ್.ಎ. ಪಾರ್ಕಿವಾಲಾ ಅವರು ನಮ್ಮ ಪ್ರಿಯಾಂಬಲ್ ಅನ್ನ ಐಡೆಂಟಿಟಿ ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಈ ಪ್ರಿಯಾಂಬಲ್ ಅನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಫಾರ್ಮ್ ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮೂವ್ ಮಾಡ್ತಾರೆ 13/12/1946 ಅಲ್ಲಿ. ನಂತರ 26/11/1947 ಅಲ್ಲಿ ಇದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಲಾಗತ್ತೆ. ಅಡಾಪ್ಟ್ ಮಾಡ್ಕೊಂಡ ನಂತರ ಇದು ಎನ್ಫೋರ್ಸ್ಮೆಂಟ್ ಗೆ ಬಂದಿದ್ದು 26/1/1950. ನಿಮಗೆ ಬಹುಶಃ ಈ ಡೇಟ್ ನೆನಪೇ ಇರ್ಲೇಬಹುದು. ಈ ದಿನವನ್ನ ನಾವು ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವವನ್ನಾಗಿ ಆಚರಿಸ್ತೀವಿ. 26/1/1950 ನಲ್ಲಿ ನಮ್ಮ ಪ್ರಿಯಾಂಬಲ್ ಅನ್ನ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡು ಎನ್ಫೋರ್ಸ್ಮೆಂಟ್ ಅಲ್ಲಿ ಬಂದಂತ ದಿನ. ಹಾಗಾಗಿ ನಾವು ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕಾನ್ಸ್ಟಿಟ್ಯೂಷನ್ ಬಿಗಿನ್ ಆಗೋದು ಪ್ರಿಯಾಂಬಲ್ ವಿ ದ ಪೀಪಲ್ ಆಫ್ ಇಂಡಿಯಾ ಇಂದ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅದರ ಸೋರ್ಸ್ ಆಫ್ ಪವರ್ ಅನ್ನ ಡಿರೈವ್ ಮಾಡೋದು ಇಂಡಿಯಾದ ಪೀಪಲ್ ಅಂದ್ರೆ ಜನತೆಯಿಂದ. ನಮ್ಮ ಏಮ್ ಏನು? ಇಂಡಿಯಾವನ್ನ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಡೆಮೋಕ್ರೆಟಿಕ್ ಅಂಡ್ ರಿಪಬ್ಲಿಕ್ ಕಂಟ್ರಿನಾಗಿ ಕಾನ್ಸ್ಟಿಟ್ಯೂಟ್ ಮಾಡೋದು. ಮೊದಲನೇದಾಗಿ ಸಾವರಿನ್ ಅನ್ನ ನೋಡೋಣ. ಸಾವರಿನ್ ಅಂದ್ರೆ ಸಾರ್ವಭೌಮತ್ವ, ಅಂದ್ರೆ ಇಂಡಿಪೆಂಡೆಂಟ್ ಅಥವಾ ಸುಪ್ರೀಂ ಅಂತ. ಇಂಡಿಪೆಂಡೆಂಟ್ ಅಂತ ಅಂದ್ರೆ ಏನು, ಹೇಗೆ ಅಂತಂದ್ರೆ ಯಾವುದೇ ಒಂದು ಕಂಟ್ರಿ ಆಗಿರ್ಬೋದು, ಅದು ಇಂಟರ್ನಲಿ ಅಥವಾ ಎಕ್ಸ್ಟರ್ನಲಿ ಇಂಡಿಪೆಂಡೆಂಟ್ ಆಗಿದ್ರೆ ಅದನ್ನ ಸಾವರಿನ್ ಕಂಟ್ರಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ರೀಸೆಂಟ್ ಆಗಿ ಪಾಕಿಸ್ತಾನ್ ಅಗೇನ್ಸ್ಟ್ ಇಂಡಿಯಾ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು. ಈ ಒಂದು ಡಿಸಿಷನ್ ನ ತಗೋಬೇಕಾದ್ರೆ ಯಾವುದೇ ಒಂದು ಫಾರಿನ್ ಕಂಟ್ರೀಸ್ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಇಂದಾಗಿ ಡಿಸಿಷನ್ ಅನ್ನ ತಗೊಳ್ತಕ್ಕಂತ ಅಗತ್ಯ ಇಲ್ಲ ಕೇಳಿ. ಯಾವುದೇ ಒಂದು ಇಂಡಿಪೆಂಡೆಂಟ್ ಡಿಸಿಷನ್ ಅನ್ನ ಮಾಡ್ಕೊಳ್ತಕ್ಕಂತ ಒಂದು ಪವರ್ ಇರೋದ್ರಿಂದಾಗಿ ನಮ್ಮ ಇಂಡಿಯಾವನ್ನ ಸಾವರಿನ್ ಕಂಟ್ರಿ ಅಂತ ಹೇಳ್ತೀವಿ. ಯಾವಾಗಿಂದ ನಮ್ಮ ಇಂಡಿಯಾ ಸಾವರಿನ್ ಕಂಟ್ರಿ ಆಯ್ತು ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಅಡಾಪ್ಟ್ ಮಾಡ್ಕೊಂಡಂತ ಎನ್ಫೋರ್ಸ್ ಮಾಡಿದಂತ ದಿನದಿಂದ ಅಂದ್ರೆ 26 ಜನವರಿ 1950 ಇಂದ ನಮ್ಮ ಕಂಟ್ರಿ ಸಾವರಿನ್ ಕಂಟ್ರಿ ಆಗಿದೆ. ಇದಕ್ಕಿಂತ ಮುಂಚೆ ಅಂದ್ರೆ ಬ್ರಿಟಿಷ್ ಪೀರಿಯಡ್ ಅಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಇಂಡಿಯಾ ಅವರ ಕಂಟ್ರೋಲ್ ಅಲ್ಲಿ ಇತ್ತು, ಈಸ್ಟ್ ಇಂಡಿಯಾ ಕಂಪನಿ ಕಂಟ್ರೋಲ್ ಅಲ್ಲಿ ಇತ್ತು. ಅದಾದ ನಂತರ 26 ಜನವರಿ 1950 ನಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಇಂಡಿಯಾ ಸಾವರಿನ್ ಕಂಟ್ರಿ. ಅಲ್ಲಿ ಮುಂಚೆ ಸೋಷಿಯಲಿಸ್ಟ್ ಮತ್ತೆ ಸೆಕ್ಯುಲರ್ ಅನ್ನೋ ವರ್ಡ್ ಇರ್ಲಿಲ್ಲ. ಇದನ್ನ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಟೈಮ್ ಅಲ್ಲಿ 42nd ಅಮೆಂಡ್ಮೆಂಟ್ ನ ಮೂಲಕ 18 ಡಿಸೆಂಬರ್ 1976 ಅಲ್ಲಿ 2 ವರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೋಷಿಯಲಿಸ್ಟಿಕ್ ಸಮಾಜವಾದಿ ಅಂತಂದ್ರೆ ಸಮಾಜವಾದಿ ಅನ್ನೋ ಪದನ ಇನ್ಸರ್ಟ್ ಮಾಡೋ ಹಿಂದೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಸಮಾನತೆಯನ್ನ ಒದಗಿಸ್ತಕ್ಕಂಥದ್ದು. ಸೋಷಿಯಲ್ ಅಂಡ್ ಎಕನಾಮಿಕ್ ಈಕ್ವಾಲಿಟಿಯನ್ನ ಪ್ರೊವೈಡ್ ಮಾಡೋದು. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಅಂತಂದ್ರೆ ಸಾಮಾಜಿಕವಾಗಿ ಹಿಂದುಳಿದಕ್ಕಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಾಸ್ಟ್ ಆಗಿರ್ಬೋದು, ರಿಲಿಜನ್ ಆಗಿರ್ಬೋದು, ಅಥವಾ ಪ್ಲೇಸ್ ಆಫ್ ರೆಸಿಡೆಂಟ್, ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ, ಸೆಕ್ಸ್ ಆಧಾರದ ಮೇಲೆ ಯಾವುದೇ ರೀತಿಯಾಗಿ ತಾರತಮ್ಯ ಮಾಡ್ತಾರೆ ಸಮಾನತೆಯನ್ನ ತರತಕ್ಕಂಥದ್ದು. ಮತ್ತೆ ಎಕನಾಮಿಕ್ ಇನ್ಇಕ್ವಾಲಿಟಿ, ಫಾರ್ ಎಕ್ಸಾಂಪಲ್ ಏನು ಈಕ್ವಲ್ ವರ್ಕ್, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಆರ್ಟಿಕಲ್ 39 ಅಂಡರ್ ಅಲ್ಲಿ ಅಸ್ಯೂಮ್ ಮಾಡಿದ್ದಾರೆ. ಎಲ್ಲವೂ ಕೂಡ ಎಕನಾಮಿಕಲಿ ಸಮಾನತೆಯನ್ನ ಕೊಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಟೋಟಲ್ ಆಗಿ ಸಮಾಜವಾದಿ ಏನು ಸೋಷಿಯಲಿಸ್ಟಿಕ್ ಅನ್ನೋ ಪದನ ಇಲ್ಲಿ ಇನ್ಸರ್ಟ್ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎಲಿಮಿನೇಷನ್ ಆಫ್ ಇನ್ಇಕ್ವಾಲಿಟಿ ಆಫ್ ಇನ್ಕಮ್ ಅಂಡ್ ಅಸ್ಯೂಮ್ ಸ್ಟ್ಯಾಂಡರ್ಡ್ ಆಫ್ ಲೈಫ್. ಸೆಕ್ಯುಲರ್ ಅನ್ನೋ ವರ್ಡ್ ಜಾತ್ಯತೀತ, ಸೆಕ್ಯುಲರ್ ಅನ್ನೋ ವರ್ಡ್ ಅನ್ನು ಕೂಡ 42nd ಅಮೆಂಡ್ಮೆಂಟ್ ಮೂಲಕ ಇನ್ಸರ್ಟ್ ಮಾಡಾಯ್ತು. ಇದು ದಿಸ್ ಗ್ಯಾರಂಟೀಸ್ ಫ್ರೀಡಮ್ ಆಫ್ ರಿಲಿಜನ್, ಅಂದ್ರೆ ಯಾವುದೇ ಒಂದು ಧರ್ಮವನ್ನ ನಮ್ಮ ಇಂಡಿಯನ್ ಸಿಟಿಸನ್ಸ್ ಆಗಿ, ಅದು ಜೈನಿಸಮ್ ಆಗಿರ್ಬೋದು, ಬುದ್ಧಿಸಮ್ ಆಗಿರ್ಬೋದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾವುದೇ ಒಂದು ರಿಲಿಜನ್ ಅನ್ನ ಫಾಲೋ ಮಾಡ್ತಕ್ಕಂತ ಫ್ರೀಡಮ್ ಅನ್ನ ಕೊಟ್ಟಿದೆ. ಇದನ್ನ ಫಂಡಮೆಂಟಲ್ ರೈಟ್ ಆಗಿ ಕೂಡ ರೆಕಗ್ನೈಸ್ ಮಾಡಲಾಗಿದೆ. ಇಂಡಿಯಾಗೆ ಯಾವುದೇ ಒಂದು ಅಫಿಷಿಯಲ್ ರಿಲಿಜನ್ ಇಲ್ಲ. ಅಫಿಷಿಯಲ್ ಸ್ಟೇಟ್ ರಿಲಿಜನ್ ಇರದೇ ಇರೋ ಕಾರಣದಿಂದಾಗಿ ಇಂಡಿಯಾ ಒಂದು ಸೆಕ್ಯುಲರ್ ಕಂಟ್ರಿ. ವಿವಿಧತೆಯಲ್ಲಿ ಏಕತೆಯನ್ನ ಕಂಡು ಎಲ್ಲಾ ಜಾತಿ ಧರ್ಮದವರು ಕೂಡ ನಮ್ಮ ಭಾರತ ದೇಶದಲ್ಲಿ ತಾರತಮ್ಯ ಇಲ್ದಲೆ ಬದುಕಬಹುದು ಅನ್ನೋಂತ ಒಂದು ರೈಟ್ ಅನ್ನ ಕೊಡುತ್ತೆ. ನಂತರ
ನಮ್ಮ ಗೌರ್ಮೆಂಟ್ ಯಾವುದೇ ಒಂದು ಪರ್ಟಿಕ್ಯುಲರ್ ರಿಲಿಜನ್ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಅಂದ್ರೆ ತಾರತಮ್ಯ ಮಾಡೋ ಹಾಗಿಲ್ಲ. ಹಾಗೆ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಅವರ ರಿಲಿಜನ್ ಅನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂತ ಪ್ರೀಚ್ ಮತ್ತೆ ಪ್ರೊಪೋಗೇಟ್ ಮಾಡ್ತಕ್ಕಂತ ರೈಟ್ ಅನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರ್ ಅನ್ನೋ ವರ್ಡ್ ಇಂದ ಎಲ್ಲಾ ಸಿಟಿಸನ್ ಕೂಡ ಪ್ರೊವೈಡ್. ಪ್ರಜಾಸತ್ತಾತ್ಮಕ ಇದನ್ನ ಗ್ರೀಕ್ ವರ್ಡ್ ಇಂದ ಡಿರೈವ್ ಮಾಡಲಾಗಿದೆ. ಸೊ ಡೆಮೋ ಅಂತಂದ್ರೆ ಪೀಪಲ್ ಅಂಡ್ ಕ್ರೆಟಿಕ್ ಅಂತಂದ್ರೆ ರೂಲ್ ಅಂತ. ಅಂದ್ರೆ ಪೀಪಲ್ಸ್ ರೂಲ್ಸ್, ಜನರು ಆಯ್ಕೆ ಮಾಡಿ ಒಂದು ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡೋದು ಮತ್ತೆ ಮಾಡೋದನ್ನ ನಾವು ಡೆಮೋಕ್ರೆಟಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಗೌರ್ಮೆಂಟ್ ಎಕ್ಸಿಸ್ಟೆನ್ಸ್ ಬರೋದು ವಿಲ್ ಆಫ್ ದಿ ಪೀಪಲ್ ಮೇಲೆ. ಜನ ಯಾವ ಒಂದು ಗೌರ್ಮೆಂಟ್ ಅನ್ನ ಎಲೆಕ್ಟ್ ಮಾಡ್ಬೇಕು, ವೋಟ್ ಮಾಡ್ಬೇಕು ಅಂತಿರ್ತಾರೋ ಆ ಗೌರ್ಮೆಂಟ್ ಎಕ್ಸಿಸ್ಟೆನ್ಸ್ ಬರುತ್ತೆ. ಸೊ ಪ್ರತಿಯೊಂದು ಎಲೆಕ್ಷನ್ಸ್ ಅಲ್ಲೂ ಕೂಡ ಯೂನಿವರ್ಸಲ್ ಅಡೆಡ್ ಫ್ರಾಂಚೈಸಿಯ ಮೂಲಕ ಪ್ರತಿಯೊಬ್ಬ ನಾಗರಿಕರು, ಭಾರತೀಯ ನಾಗರಿಕರು 18 ಇಯರ್ಸ್ ಆದ ನಂತರ ಸೊ ವೋಟ್ ಆಗ್ತಕ್ಕಂತ ಪವರ್ ಇರುತ್ತೆ. ಅಂಡ್ ಅವರ ವೋಟಿಂಗ್ ಮೇಲೆನೆ ಯಾವ ಒಂದು ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಡೆಮೋಕ್ರೆಟಿಕ್ ರೂಲ್ ಇದೆ. ಹಾಗೇನೆ ನಮ್ಮ ಇಂಡಿಯಾ ರಿಪಬ್ಲಿಕ್, ಗಣರಾಜ್ಯ. ಹಾಗಂದ್ರೆ ಮುಂಚೆ ಎಲ್ಲ ರಾಜರ ಮಗನೇ ರಾಜ ಆಗ್ಬೇಕು ಅಂತ ಇತ್ತು. ಆದ್ರೆ ಈಗ ಹೆಡ್ ಆಫ್ ದಿ ಸ್ಟೇಟ್ ಅನ್ನ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಎಲೆಕ್ಷನ್ಸ್ ಮೂಲಕ ಎಲೆಕ್ಟ್ ಮಾಡ್ಲಾಗತ್ತೆ. ಹಾಗಾಗಿ ನಮ್ಮ ಇಂಡಿಯಾವನ್ನ ರಿಪಬ್ಲಿಕ್ ಕಂಟ್ರಿ ಅಂತ ಹೇಳ್ತೀವಿ. ಹಾಗೇನೆ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ ಪ್ರತಿಯೊಬ್ಬ ಸಿಟಿಸನ್ಸ್ ಕೂಡ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್ ಜಸ್ಟಿಸ್ ಅನ್ನ ಪ್ರೊವೈಡ್ ಮಾಡೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯವನ್ನ ಒದಗಿಸ್ಕೊಡೋದು ಮತ್ತೆ ಸಮಾನತೆಯನ್ನ ಒದಗಿಸ್ಕೊಡೋದು. ಹಾಗೇನೆ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಅಂಡ್ ವರ್ಷಿಪ್. ಲಿಬರ್ಟಿ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ಇಂಪೋಸ್ ಮಾಡ್ತಾರೆ. ಅವರ ಒಂದು ಯಾವುದೇ ಒಂದು ದೇವರನ್ನ ವರ್ಷಿಪ್ ಮಾಡ್ತಕ್ಕಂಥದ್ದು, ಅವರ ನಂಬಿಕೆಯನ್ನ ಅಥವಾ ಬಿಲೀಫ್ ಮಾಡ್ತಕ್ಕಂಥದ್ದು, ಅವರ ಒಂದು ಥಾಟ್ ಮತ್ತೆ ಎಕ್ಸ್ಪ್ರೆಷನ್, ಅವ್ರಿಗೆ ಅನ್ಸಿದ್ದನ್ನ ಹೇಳ್ತಕ್ಕಂತ ಒಂದು ಲಿಬರ್ಟಿಯನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಮೂಲಕ ಪ್ರೊವೈಡ್ ಮಾಡ್ತಕ್ಕಂತ ಉದ್ದೇಶ ಇದೆ. ಅಂಡ್ ಈಕ್ವಾಲಿಟಿ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಸಿಟಿಸನ್ಸ್ಗೂ ಕೂಡ ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ, ಎಲ್ಲರಿಗೂ ಕೂಡ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಮತ್ತೆ ಅಂದ್ರೆ ಆರ್ಟಿಕಲ್ 16 ಅಲ್ಲಿ ನಾವು ಮತ್ತೆ ಆರ್ಟಿಕಲ್ 14 ಅಲ್ಲಿ ಎಲ್ಲರಿಗೂ ಕೂಡ ಈಕ್ವಾಲಿಟಿ ಬಿಫೋರ್ ಲಾ ಮತ್ತೆ ಈಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್, ಆಪರ್ಚುನಿಟೀಸ್ ಹೀಗೆ ಜನರಿಗೆ ಅಜ್ಯೂರ್ ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ನಂತರ ಫ್ರೆಟರ್ನಿಟಿ, ಭ್ರಾತೃತ್ವ ಭಾವನೆ. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಕ್ತಿಗಳು ಕೂಡ ಭ್ರಾತೃತ್ವ ಭಾವನೆಯನ್ನ ಹೊಂದಿರಬೇಕು ಮತ್ತೆ ನಮ್ಮ ದೇಶದ ಯುನಿಟಿ ಮತ್ತೆ ಇಂಟಿಗ್ರಿಟಿಗೋಸ್ಕರ ಶ್ರಮಿಸಬೇಕು ಅನ್ನೋದು ನಮ್ಮ ಪ್ರಿಯಾಂಬಲ್ ನ ಗೋಲ್ ಆಗಿದೆ. ಎಕ್ಸಾಮ್ಸ್ ಅಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಕ್ಕಂಥ ಕಾಮನ್ ಕ್ವೆಶ್ಚನ್ ಪ್ರಿಯಾಂಬಲ್, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್, ಹಾಗೇನೆ ಅದನ್ನ ಅಮೆಂಡ್ ಮಾಡಬಹುದು. ಸೊ ಇದನ್ನ ಕೇಸಸ್ ಮೂಲಕ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಬೇರೆ ಬೇರೆ ಯೂನಿಯನ್. ಸೊ ಈ ಕೇಸ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ನಮ್ಮ ಬೇಸಿಕ್ ಸ್ಟ್ರಕ್ಚರ್, ಪಾರ್ಲಿಮೆಂಟ್ ಕೂಡ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಇದನ್ನ ಅಮೆಂಡ್ ಮಾಡಬಹುದಾ ಅನ್ನೋ ಕ್ವಶನ್ ಬರುತ್ತೆ. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪ್ರಿಯಾಂಬಲ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲ, ಇದನ್ನ ಆರ್ಟಿಕಲ್ 368 ಅಂಡರ್ ಅಲ್ಲಿ ಅಮೆಂಡ್ ಮಾಡೋದಕ್ಕಾಗೋದಿಲ್ಲ ಅಂತ. ಸೊ ಆರ್ಟಿಕಲ್ 368 ಅಂಡರ್ ಅಲ್ಲಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನ ಯಾವುದೇ ಒಂದು ಪಾರ್ಟ್ ಅನ್ನ ಅಮೆಂಡ್ ಮಾಡ್ತಕ್ಕಂತ ಪವರ್ ಇದೆ. ಸೊ ಇದು ಬೇಸಿಕ್ ಸ್ಟ್ರಕ್ಚರ್ ಅಲ್ಲದೆ ಇರೋ ಕಾರಣದಿಂದಾಗಿ, ಕಾನ್ಸ್ಟಿಟ್ಯೂಷನ್ ನ ಇಂಟಿಗ್ರಲ್ ಪಾರ್ಟ್ ಅಲ್ಲದೆ ಇರೋ ಕಾರಣದಿಂದಾಗಿ ಇದನ್ನ ಅಮೆಂಡ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ರೆಕಾಗ್ನೈಸ್ ಮಾಡದೇ ಇರೋ ವಿಚಾರ ಏನು ಅಂತಂದ್ರೆ, ಈ ಪ್ರಿಯಾಂಬಲ್ ಕೂಡ ಸೇಮ್ ವೇ ಲೈಕ್ ಕಾನ್ಸ್ಟಿಟ್ಯೂಷನ್ ನ ಬೇರೆ ಪಾರ್ಟ್ ಅನ್ನ ಹೇಗೆ ಅಡಾಪ್ಟ್ ಮತ್ತೆ ಎನಾಕ್ಟ್ ಮಾಡ್ಕೊಂಡಿದ್ದಾರೆ ಅದೇ ಪ್ರೊಸೀಜರ್ ಅಲ್ಲಿ ಇದನ್ನು ಕೂಡ ರೆಕಾಗ್ನೈಸ್ ಮಾಡಿ ಅಡಾಪ್ಟ್ ಮತ್ತೆ ಎನಾಕ್ಟ್ ಮಾಡ್ಕೊಂಡಿರೋದನ್ನ ರೆಕಾಗ್ನೈಸ್ ಮಾಡಲ್ಲ. ಆದ್ರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಇದೇನು ತಪ್ಪಾಗಿ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ, ಇದನ್ನ ಸರಿ ಮಾಡ್ಕೊಳ್ಳುತ್ತೆ. ಸೊ ಇಲ್ಲೇ ರೆಕಾಗ್ನೈಸ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಏನಂತ ಅಂದ್ರೆ ಪ್ರಿಯಾಂಬಲ್ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಅಂತ. ಹಾಗಾಗಿ ಆರ್ಟಿಕಲ್ 368 ಅಂಡರ್ ಅಲ್ಲಿ ನಮ್ಮ ಪಾರ್ಲಿಮೆಂಟ್ ಈ ನಮ್ಮ ಪ್ರಿಯಾಂಬಲ್ ನ ಅಮೆಂಡ್ ಮಾಡ್ತಕ್ಕಂತ ಪವರ್ ಅನ್ನು ಹೊಂದಿದೆ. ಸೊ ಹಾಗೆ ನಂತರ 1995 ನಲ್ಲಿ ಯೂನಿಯನ್ ಗವರ್ಮೆಂಟ್ ವರ್ಸಸ್ LIC ಆಫ್ ಇಂಡಿಯಾದಲ್ಲಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ನಮ್ಮ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ನ ಇಂಟಿಗ್ರಲ್ ಪಾರ್ಟ್ ಅಂತ ಹೇಳುತ್ತೆ. ಹಾಗಾಗಿ ನಮ್ಮ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ನ ಬೇಸಿಕ್ ಸ್ಟ್ರಕ್ಚರ್ ಕೂಡ ಹೌದು, ಹಾಗಾದ್ರೆ ಇದನ್ನ ಅಮೆಂಡ್ ಕೂಡ ಮಾಡಬಹುದು. ಹಾಗಾದ್ರೆ ಇಲ್ಲಿ ಎಲ್ಲಾ ಪಾರ್ಟ್ ಅನ್ನು ಕೂಡ ಅಮೆಂಡ್ ಮಾಡ್ತಕ್ಕಂತ ಪವರ್ ಇದೆಯಾ ಪಾರ್ಲಿಮೆಂಟ್ ಅಂದ್ರೆ? ಇಲ್ಲ. ಯಾಕೆಂದ್ರೆ ಇದು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದಾಗ ಯಾವುದೇ ಒಂದು ಮೂಲವಾದಂತ ಒಂದು ಸ್ವರೂಪ ಇದೆ, ಅದನ್ನ ಯಾವುದೇ ರೀತಿಯಾದ ತೊಂದರೆ ಇಲ್ದಲೆ, ಅಡ್ಡಿ ಇಲ್ದಲೆ, ಅದನ್ನ ಪ್ರಾಬ್ಲಮ್ ಇಲ್ದಲೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಅಮೆಂಡ್ ಮಾಡೋ ಹಾಗಿಲ್ಲ.
ಇದುವರೆಗೂ ಕೂಡ ಪ್ರಿಯಾಂಬಲ್ ಅನ್ನ ಕೇವಲ ಒಂದೇ ಒಂದ್ ಸರ್ತಿ 42nd ಅಮೆಂಡ್ಮೆಂಟ್ ಮೂಲಕ ಅಮೆಂಡ್ ಮಾಡಲಾಗಿದೆ. ಅದು ಕೂಡ ಸೋಷಿಯಲ್ ಮತ್ತೆ ಸೆಕ್ಯುಲರ್ ಮತ್ತೆ ಇಂಟಿಗ್ರಲ್ ಅನ್ನ ಅಂತಕ್ಕಂಥ ವರ್ಡ್ ಅನ್ನ ಇನ್ಸರ್ಟ್ ಮಾಡಿದ್ದಾರೆ. ಸೊ ಈ ಪದಗಳನ್ನ ಇನ್ಸರ್ಟ್ ಮಾಡಿರೋದ್ರಿಂದಾಗಿ ಬೇಸಿಕ್ ಸ್ಟ್ರಕ್ಚರ್ ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ. ಇದು ಮತ್ತಷ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ನ ಸ್ಟ್ರೆಂಥನ್ ಮಾಡಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.